ನೋಡಿ, ಇವತ್ತು ನಮ್ಮ ಮನೆಯಲ್ಲಿ ಡಬಲ್ ಧಮಾಕ. ಇವತ್ತು ನಮ್ಮ ಮನೆಯಲ್ಲಿ ಡಬಲ್ ಧಮಾಕ. ಚಿಕನ್ದು ಭಾಳ ಅಚ್ಚುಕಟ್ಟಾಗಿ ಮಾಡವ್ರೆ. ತುಂಬ ಖುಷಿಯಾಗಿ ತಿಂತೀವಿ, ಉಣ್ತೀವಿ. 2 ಸಲ ಬೇಳೆ ಸಾರ್ದು ಹಾಕೋದಕ್ಕೆ ಏನಪ್ಪ ಇದು ಬೇಳೆ ಸಾರು ಹಾಕ್ಬಿಟ್ಟಿದೆ ಅಂತಿದ್ರು. ಈಗ ಚಿಕನ್ ಸಾರ್ದು ಹಾಕಿ ರೋಸ್ಟು ಸಖತ್ತಾಗಿರ್ತದೆ. ಹಂಗೆ ಘಮ ಘಮ ಅಂತ ತಿಂತಾ ಇರೋದು. ಚಿಕನ್ ಅಂದರೆ ಮಟನ್ ಅಂದರೆ ತಿನ್ನೋದಂದ್ರೆ ನನಗೆ ತುಂಬಾ ಇಷ್ಟ. ಆಹಾ ಓ ಚಿಕನ್, ಓಹೋ ಮೊಟ್ಟೆ ಬೊಂಬಟ್ಟಾಗೈತೆ. ಜೊತೆಯಲ್ಲಿ ಜೊತೆಯಲ್ಲಿ ಚಿಕನು ಮೊಟ್ಟೆ ತಿನ್ನುವೆ ಇಂದು. ಎಷ್ಟು ತಿಂದರು ನಾ, ಎಷ್ಟು ಉಂಡರು ನಾ, ಮತ್ತೆ ತಿನ್ನಬೇಕು ಅಂತ ಅಂತಿದೆ ಜೊತೆಯಲ್ಲಿ. ಸಖತ್ತಾಗೋಯ್ತ, ಮಸ್ತ್ ಮಜಾ ಮಾಡಿ ಅಂತ. ನೋಡಿ ಚಿಕನ್ ತಿಂತಾ ಇದೆ, ಅದ್ರ ಅದ್ಭುತವೇ ಅದ್ಭುತ. ಸೂಪರ್, ವಾಹ್, ಏನಂತೀರ? ನೋಡಿ, ಜೊತೆಗೆ ಉಪ್ಪೆಸರು, ಸೊಪ್ಪುಕಾಳು, ಹುಳ್ಳಿಕಾಳ್ದು ಮಾಡೋರೆ ಸಖತ್ತಾಗಿ. ರಾಗಿ ಮುದ್ದೆ ಇದು ಚೆನ್ನಾಗಿರ್ತದೆ. ಚಿಕನ್ನ ಹುರ್ಕೊಂಡಿದ್ದೀವಿ, ರಾಗಿ ಮುದ್ದೆ ಜೊತೆಗೆ ಉಣ್ತಾ ಇದೀವಿ. ಉಪ್ಪೆಸರಾದ್ರೂ ಪರವಾಗಿಲ್ಲ, ಜೊತೆಗೆ ನೆಂಚ್ಕೊಳ್ಳೋಕ್ಕೆ 1-2 ಪೀಸು, 4 ಪೀಸು ಬಾಳಿರ್ಬೇಕು ತಿಂತಾ ಇರೋದೆ. ನಮ್ದೊಂದು ಅದೇ ಮರಿ ಸಾಕಂದೀನಿ. ಅದು ಯಾವಾಗ ನೋಡಿದ್ರು ಅಷ್ಟೇ ನನ್ನ ಧ್ವನಿ ಕೇಳಿದ್ರೆ ಸಾಕು ಅರ್ಚ್ಕತ್ತದೆ, ಪ್ರೀತಿಯಿಂದ ಸಾಕಂಗೆ. ಏನು ಮಾಡೋಕ್ಕಾದತ್ತು ಹೇಳಿ ನೀವಿಯಾ ಅಲ್ವಾ? ಅದಕ್ಕೆ ಹಳೆ ಊಟದ ಜೊತೆಗೆ ಹೊಸ ಊಟನೂ ಇರಬೇಕು, ಜೊತೆಗೆ ಚಿಕನ್ನು ಇರಬೇಕು, ಉಪ್ಸಾರು ಇರಬೇಕು, ಎಲ್ಲ ಇರಬೇಕು. ಏನಂತೀರಾ? ನೋಡಿದ್ರಲ್ವಾ, ಹಿಂಗೆ ಇಟ್ಟು ಮಿಸ್ಕಂದು ಬಳಕ್ ಸ್ವಾಹ ಅಂತ ನುಂಕ ಸಖತ್ತಾಗಿರ್ತದೆ. ಯಾವಾಗಲೂ ಏನಾರ ಆಗಲಿ ಹಳೆ ಊಟ ಚೆನ್ನಾಗಿರ್ತದೆ. ಕೆಲವರು ನಮ್ಮ ಸ್ನೇಹಿತರಿಗೆ ಅಣ್ಣ ಸುಂದಣ್ಣ ನಾವು ಬರ್ತೀವಿ, ಉಪ್ಸಾರು ಊಟ ಮಾಡಬೇಕು, ಮುದ್ದೆ ಮಾಡಬೇಕು ಅಂತಾರೆ. ದಯವಿಟ್ಟು ಬನ್ನಿಯಪ್ಪ, ಖಂಡಿತವಾಗಿ. ಬರೋಕ್ಕೆ ಮುಂಚೆ ಫೋನ್ ಮಾಡ್ಬಿಟ್ಟು ಬನ್ನಿ, ಊಟ ಮಾಡೋರಿ. ಏನಂತೀರ? ಬೊಂಬಟ್ಟು ಸೂಪರು. ಜೊತೆಗೆ ಮಸ್ತ್ ಮಜಾ ಮಾಡಿ ಅಂತ ತಿಂತಾ ಇರೋದು. ಏನಂತೀರ?